ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸಂಪುಟ ವಿಸ್ತರಣೆ ಕಸರತ್ತು ಭಾಳ ಜೋರಾಗಿ ನಡೀತಾ ಇದೆ. ನಿನ್ನೆ ಕೂಡ ಹಲವು ಸರಣಿ ಸಭೆಗಳು ನಡೆದಿದ್ದಾವೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಭಾಳ ಜನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ನಾನು ಅವ್ರಿಗೆ ಮಾತಾಡಿದಾಗ ಹೇಳಿದರು, ಇದನ್ನು ತತ್ಕ್ಷಣ ನಾವು ಬೇಗ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ. 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗ್ಬೋದು. ಯಾಕೆಂದರೆ ತಮಗೂ ಗೊತ್ತಿದೆ, ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗುತ್ತೆ ಅಂತ. ಯಾಕಂದರೆ ಮುಖ್ಯಮಂತ್ರಿಗಳು ನನಗೇನು ತಾರೀಖು ಹೇಳಿಲ್ಲ, ಆದರೆ ಇದನ್ನು ತತ್ಕ್ಷಣ ನಾವು ಮುಗಿಸ್ಬೇಕು, ಎಷ್ಟು ಶೀಘ್ರವಾಗಿ ಇದನ್ನು ಮುಗಿಸಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಒಂದು ಕೆಲವು ದಿನದಲ್ಲಿ ಆಗುತ್ತೆ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರೊಟೆಸ್ಟ್ ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ, ಬಿಜೆಪಿ ಅವರು ನಡೆಸ್ತಾ ಇದ್ದಾರೆ. ಮಾಡಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರದ್ದು ತಗೊಂಡು ಮಾಡ್ತೀವಿ ಅಂತ. ಅದಕ್ಕಿಂತ ದೊಡ್ಡತನದ ಹೇಳಿಕೆ ಮತ್ತೊಂದು ನೀವು ನಿರೀಕ್ಷೆ ಮಾಡಲಿಕ್ಕೂ ಆಗೋದಿಲ್ಲ. ಸಂಪುಟ ವಿಸ್ತರಣೆ ಕಸರತ್ತು ಭಾಳ ಜೋರಾಗಿ ನಡೀತಾ ಇದೆ. ನಿನ್ನೆ ಕೂಡ ಹಲವು ಸರಣಿ ಸಭೆಗಳು ನಡೆದಿದ್ದಾವೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಭಾಳ ಜನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ನಾನು ಅವ್ರಿಗೆ ಮಾತಾಡಿದಾಗ ಹೇಳಿದರು, ಇದನ್ನು ತತ್ಕ್ಷಣ ನಾವು ಬೇಗ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ. 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗ್ಬೋದು. ಯಾಕೆಂದರೆ ತಮಗೂ ಗೊತ್ತಿದೆ, ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗುತ್ತೆ ಅಂತ. ಯಾಕಂದರೆ ಮುಖ್ಯಮಂತ್ರಿಗಳು ನನಗೇನು ತಾರೀಖು ಹೇಳಿಲ್ಲ, ಆದರೆ ಇದನ್ನು ತತ್ಕ್ಷಣ ನಾವು ಮುಗಿಸ್ಬೇಕು, ಎಷ್ಟು ಶೀಘ್ರವಾಗಿ ಇದನ್ನು ಮುಗಿಸಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಒಂದು ಕೆಲವು ದಿನದಲ್ಲಿ ಆಗುತ್ತೆ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರೊಟೆಸ್ಟ್ ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ, ಬಿಜೆಪಿ ಅವರು ನಡೆಸ್ತಾ ಇದ್ದಾರೆ. ಮಾಡಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರದ್ದು ತಗೊಂಡು ಮಾಡ್ತೀವಿ ಅಂತ. ಅದಕ್ಕಿಂತ ದೊಡ್ಡತನದ ಹೇಳಿಕೆ ಮತ್ತೊಂದು ನೀವು ನಿರೀಕ್ಷೆ ಮಾಡಲಿಕ್ಕೂ ಆಗೋದಿಲ್ಲ. ಸಂಪುಟ ವಿಸ್ತರಣೆ ಕಸರತ್ತು ಭಾಳ ಜೋರಾಗಿ ನಡೀತಾ ಇದೆ. ನಿನ್ನೆ ಕೂಡ ಹಲವು ಸರಣಿ ಸಭೆಗಳು ನಡೆದಿದ್ದಾವೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಭಾಳ ಜನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ನಾನು ಅವ್ರಿಗೆ ಮಾತಾಡಿದಾಗ ಹೇಳಿದರು, ಇದನ್ನು ತತ್ಕ್ಷಣ ನಾವು ಬೇಗ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ. 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗ್ಬೋದು. ಯಾಕೆಂದರೆ ತಮಗೂ ಗೊತ್ತಿದೆ, ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗುತ್ತೆ ಅಂತ. ಯಾಕಂದರೆ ಮುಖ್ಯಮಂತ್ರಿಗಳು ನನಗೇನು ತಾರೀಖು ಹೇಳಿಲ್ಲ, ಆದರೆ ಇದನ್ನು ತತ್ಕ್ಷಣ ನಾವು ಮುಗಿಸ್ಬೇಕು, ಎಷ್ಟು ಶೀಘ್ರವಾಗಿ ಇದನ್ನು ಮುಗಿಸಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಒಂದು ಕೆಲವು ದಿನದಲ್ಲಿ ಆಗುತ್ತೆ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರೊಟೆಸ್ಟ್ ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ, ಬಿಜೆಪಿ ಅವರು ನಡೆಸ್ತಾ ಇದ್ದಾರೆ. ಮಾಡಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರದ್ದು ತಗೊಂಡು ಮಾಡ್ತೀವಿ ಅಂತ. ಅದಕ್ಕಿಂತ ದೊಡ್ಡತನದ ಹೇಳಿಕೆ ಮತ್ತೊಂದು ನೀವು ನಿರೀಕ್ಷೆ ಮಾಡಲಿಕ್ಕೂ ಆಗೋದಿಲ್ಲ.